ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ 44 ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾಮಧಾರಕನಿಗೆ ಸಿದ್ಧ ಪುರುಷರು ಗುರುಚರಿತ್ರೆಯನ್ನು ಹೇಳಲಾರಂಭಿಸಿದರು. ಗಾಣಿಗಾಪುರದಲ್ಲಿ ಒಬ್ಬ ನೇಕಾರನು ತುಂಬ ಗುರುಭಕ್ತನಾಗಿದ್ದನು. ದಿನವೂ ಆತನು ಮಠದ ಅಂಗಳವನ್ನು ಚೊಕ್ಕಟಗೊಳಿಸಿ ಶ್ರೀ ಗುರುಗಳ ದರ್ಶನ ಮಾಡಿ ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು. ಒಮ್ಮೆ ಮಹಾಶಿವರಾತ್ರಿಯ ದಿನ ಬಂದಿತು. ಆ ನೇಕಾರನ ಮನೆಯ ಜನರು ಶ್ರೀಶೈಲಕ್ಕೆ ದೇವರ ದರ್ಶನ ಮಾಡಲು ಹೊರಟರು. ಅವರು ಯಾತ್ರೆಗೆ ಕರೆದಾಗ ನೇಕಾರನು ತನಗೆ ಗುರುಚರಣವೇ ಶ್ರೀಶೈಲವೆಂದು, ಗುರುಗಳೇ ಮಲ್ಲಿಕಾರ್ಜುನನೆಂದು ಹೇಳಿದಾಗ ಅವರು ಈತನನ್ನು ಹುಚ್ಚನೆಂದು ತಿಳಿದು ಹೊರಟು ಹೋದರು. ಮಹಾಶಿವರಾತ್ರಿಯ ದಿನ ಗುರುಗಳು ಆತನನ್ನು ನೀನೇಕೆ ಶ್ರೀಶೈಲಕ್ಕೆ ಹೋಗಲಿಲ್ಲ ಎಂದು ಕೇಳಲು ಆತನು, ಗುರುದೇವ, ನಿಮ್ಮ ಚರಣ ಕಮಲಗಳಲ್ಲಿ ಗಂಗಾದಿ ಸಕಲ ತೀರ್ಥಗಳಿವೆ, ನೀವೇ ಶಿವಸ್ವರೂಪರು. ಹೀಗಿರುವಾಗ ನಾನೇಕೆ ಎಲ್ಲಿಗೆ ಹೋಗಲಿ ಎಂದನು. ಆಗ ಗುರುಗಳು, ಶ್ರೀಶೈಲವನ್ನು ನೋಡುವಿಯಾ, ನಡೆ ತೋರಿಸುತ್ತೇವೆ ಎಂದು ಹೇಳಿ ತಮ್ಮ ಪಾದುಕೆಗಳನ್ನು ಹಿಡಿದುಕೊಂಡು ಕಣ್ಣು ಮುಚ್ಚುವಂತೆ ಸೂಚಿಸಿದರು. ಕ್ಷಣಾರ್ಧದಲ್ಲೇ ಆತನು ಶ್ರೀಶೈಲದ ಪಾತಾಳ ಗಂಗೆಯನ್ನು ತಲುಪಿದನು. ತನ್ನ ಬಂಧುಗಳನ್ನು ಅಲ್ಲಿ ಕಂಡನು. ಅವರಿಗೆ ಆಶ್ಚರ್ಯವಾಗಿ, ನೀನು ಹೇಗೆ ಬಂದೆ ಎಂದರು. ಅವನು ಗುರುಗಳ ಸಂಗತಿ ಹೇಳಿದಾಗ, ಸುಳ್ಳೇಕೆ, ನಮ್ಮ ಹಿಂದೆ ನೀನು ಬಂದಿರುವೆ ಎಂದು ಜರೆದರು. ನೇಕಾರನು ಅವರ ಜೊತೆ ವಾದ ಮಾಡಲು ಬಯಸದೆ ಕ್ಷೇತ್ರ ದರ್ಶನಕ್ಕೆ ನಡೆದನು. ಶಿವಲಿಂಗದ ಸ್ನಾನದಲ್ಲಿ ಅವನಿಗೆ ಶ್ರೀ ಗುರುಗಳೇ ಕಾಣಿಸಿದರು. ಪ್ರಸಾದ ಸ್ವೀಕರಿಸಿದ ಆತನನ್ನು ಗುರುಗಳು, ಬರುವೆಯೋ ಇಲ್ಲೇ ಇರುತ್ತೀಯೋ ಎಂದು ಕೇಳಿದರು. ಆಗ ನೇಕಾರನು ಗುರುಗಳ ಬಳಿ ಸದಾ ಇರಲು ಬಯಸಿದನು. ಈ ಪ್ರಸಂಗದಲ್ಲಿ ಗುರುಗಳು, ಎಲ್ಲ ಕಡೆ ಶಿವನಿದ್ದಾನೆ, ಆದರೆ ಸ್ಥಳ ಮಹಿಮೆಯೂ ಮುಖ್ಯ. ಶ್ರೀಶೈಲ ಕ್ಷೇತ್ರದ ಮಹಾತ್ಮೆಯನ್ನು ಕೇಳು ಎಂದು ನೇಕಾರನಿಗೆ ಸ್ಥಳ ಮಹಿಮೆಯನ್ನು ಹೇಳಿದರು. ಹಿಂದೆ ವಿಮರ್ಶನ ಎಂಬ ರಾಜನಿದ್ದನು. ಆತನು ಸದಾಚಾರಶೀಲನಾಗಿರಲಿಲ್ಲ, ಆದರೂ ಶಿವಪೂಜೆಯನ್ನು ತಪ್ಪಿಸುತ್ತಿರಲಿಲ್ಲ. ಅವನಿಗೆ ಪೂರ್ವ ಜನ್ಮದ ಸ್ಮರಣೆ ಇತ್ತು. ಒಮ್ಮೆ ಅದನ್ನು ತನ್ನ ಪತ್ನಿಗೆ ತಿಳಿಸಿದನು. ತಾನು ಇಂದಿನ ಜನ್ಮದಲ್ಲಿ ನಾಯಿಯಾಗಿದ್ದನೆಂದೂ ಜನರು ಒಡೆಯಲು ಬಂದಾಗ ಶಿವಲಿಂಗದ ಬಳಿಗೆ ಬಂದುದಾಗಿಯೂ ಪ್ರದಕ್ಷಿಣೆ ಹಾಕಿದಾಗಿಯೂ ತಿಳಿಸಿದನು. ಈ ಪುಣ್ಯವರದಿಂದ ರಾಜನ ಜನ್ಮ ಬಂದಿದೆ, ಆದರೆ ನಾಯಿ ಜನ್ಮದ ಸಂಸ್ಕಾರದಂತೆ ದುರಾಚಾರಿಯಾಗಿದ್ದ. ಆಗ ಪತ್ನಿಯು ಪಾರಿವಾಳವಾಗಿದ್ದಳು. ಒಂದು ಸಲ ಹದ್ದಿನಿಂದ ತಪ್ಪಿಸಿಕೊಳ್ಳಲು ಶ್ರೀಶೈಲದ ಗಿರಿಯ ಪ್ರದಕ್ಷಿಣೆ ಆಗಿತು. ಈ ಪುಣ್ಯ ಫಲದಿಂದ ರಾಜ ದಂಪತಿಗಳ ಜನ್ಮ ಬಂದಿತ್ತು ಎಂದು ಗುರುಗಳು ತಿಳಿಸಿದರು. ನಂತರ ಗುರುವಿನ ಆಜ್ಞೆಯಂತೆ ಪಾದುಕ ಹಿಡಿದ ನೇಕಾರನು ಶ್ರೀಮಠ ತಲುಪಿದನು. ಗಾಣಿಗಾಪುರದ ಜನರು ಆಶ್ಚರ್ಯದಿಂದ ಚಕಿತರಾದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 44ನೇ ಅಧ್ಯಾಯ ಸಂಪೂರ್ಣವಾಯಿತು. ಅಧ್ಯಾಯ 45 ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮಹಾರಾಷ್ಟ್ರದ ಗ್ರಾಮವೊಂದರಲ್ಲಿ ತೊಂದು ಪೀಡಿತನಾದ ನಂದೀಶ ಎಂಬಾತನಿದ್ದನು. ಆತನು ತುಳಜಾ ಭವಾನಿಯ ಪರಮ ಭಕ್ತನಾಗಿದ್ದನು. ಒಮ್ಮೆ ಭವಾನಿಯು ಆತನ ಕನಸಲ್ಲಿ ಕಾಣಿಸಿಕೊಂಡು ಚಂದಲಾ ಪರಮೇಶ್ವರಿಯನ್ನು ಆರಾಧಿಸಲು ಸೂಚಿಸಿದಳು. ಹೀಗೆ 6 ತಿಂಗಳು ಸೇವೆಯನ್ನು ಮಾಡಿದಾಗ ಗಾಣಿಗಾಪುರದ ಶ್ರೀ ಗುರುಗಳನ್ನು ಪೂಜಿಸುವಂತೆ ಸೂಚನೆಯಾಯಿತು. ಆಗ ಆತನು ದೇವಿಯನ್ನು ಧ್ಯಾನಿಸಿ, 6 ತಿಂಗಳು ಏಕೆ ಕಾಡಿಸಿದೆ ತಾಯಿ, ಈಗ ಕೇವಲ ಮಾನವರಾದ ಯತಿಗಳ ಬಳಿಗೇಕೆ ಕಳುಹಿಸುವೆ ಎಂದು ಪ್ರಾರ್ಥಿಸಿ ಅಲ್ಲೇ ಉಳಿದನು. ಮರುದಿನ ಅಲ್ಲಿನ ಅರ್ಚಕರಿಗೂ ಇದೇ ರೀತಿ ಸ್ವಪ್ನ ಸೂಚನೆಯಾಯಿತು. ಅವರು ನಂದೀಶನನ್ನು ದೇವಿಯ ಮಾತಿನಂತೆ ಗಾಣಿಗಾಪುರಕ್ಕೆ ಹೋಗುವಂತೆ ಸೂಚಿಸಿದರು. ಆಗ ಆತನು
ಗಾಣಿಗಾಪುರಕ್ಕೆ ಬಂದು ಶ್ರೀ ಗುರುದರ್ಶನ ಪಡೆದನು. ಶ್ರೀ ಗುರುಗಳು, ಹೇ ಬ್ರಾಹ್ಮಣ, ನೀನು ಇಲ್ಲಿಗೆ ಬಂದ ಕಾರಣ ನಮಗೆ ಗೊತ್ತಿದೆ. ದೇವ ಸನ್ನಿಧಿ ಬಿಟ್ಟು ಇಲ್ಲಿಗೇಕೆ ಬಂದೆ? ನಂಬಿಕೆ ಇದ್ದರೆ ಮಾತ್ರ ಫಲ ಎಂದು ತಿಳಿ ಎಂದರು. ಆಗ ನಂದೀಶನಿಗೆ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಬೇಡಿದನು. ತನ್ನ ರೋಗವನ್ನು ಗುಣಪಡಿಸಿರೆಂದು ಆರ್ತನಾಗಿ ಪ್ರಾರ್ಥಿಸಿದನು. ಶ್ರೀಗಳು ತಮ್ಮ ಶಿಷ್ಯರೊಬ್ಬನಿಗೆ ಸಂಗಮದಲ್ಲಿ ವಿಧಿಪೂರ್ವಕ ಸ್ನಾನ ಮಾಡಿಸುವಂತೆ ಹೇಳಿದರು. ಹೀಗೆ ನಂದೀಶನಿಗೆ ಸಂಗಮ ಸ್ನಾನ ಹಾಗೂ ಅಶ್ವತ್ಥ ಪ್ರದಕ್ಷಿಣೆಯಿಂದಲೇ ರೋಗವು ಗುಣವಾಗೋಯಿತು. ಆದರೆ ಆತನಿಗೆ ಗುರುಗಳ ಮೇಲೆ ಅಲ್ಪ ಸಂಶಯ ಇದ್ದುದರಿಂದ ಮೊಳಕಾಲ ಬಳಿ ಸ್ವಲ್ಪ ಗುರುತು ಉಳಿಯಿತು. ಶ್ರೀಗಳು ಇದಕ್ಕೆ ಕಾರಣಗಳನ್ನು ತಿಳಿಸಿ, ನೀನು ನಮ್ಮನ್ನು ಸ್ತೋತ್ರ ಮೂಲಕ ಕವಿತೆ ರಚಿಸಿದರೆ ನಿನ್ನ ಕಾಯಿಲೆ ಗುಣವಾಗುತ್ತದೆ ಎಂದರು. ನಂದೀಶನು, ಸ್ವಾಮಿ, ನಾನು ಅಜ್ಞಾನಿ, ತಮ್ಮನ್ನು ಹೇಗೆ ಸ್ತುತಿಸಲಿ ಎನ್ನಲು ಶ್ರೀಗಳು ಆತನ ನಾಲಿಗೆಯ ಮೇಲೆ ಭಸ್ಮವನ್ನು ಪ್ರೋಕ್ಷಿಸಿದರು. ಆಗ ಅವನ ಬಾಯಿಂದ ತಂತಾನೇ ಕವಿತಾ ಶಕ್ತಿ ಹೊರಟು, ಹೇ ಪರಬ್ರಹ್ಮ, ಮಾಯಾ ಮೋಹದಿಂದ ನಾನು ನಿಮ್ಮನ್ನು ಮರೆತು ನಾನಾ ಜನ್ಮ ತಾಳಿದ್ದೆ. ನನ್ನ ಬಾಲ್ಯದಲ್ಲಿ ಮಲಮೂತ್ರದಲ್ಲಿ ಹೊರಳಾಡಿದೆ. ಪ್ರಾಯ ಬಂದಾಗ ಸೊಕ್ಕಿನಿಂದ ಹಿರಿಯರನ್ನು ನಿಂದಿಸಿದೆ. ವಾರ್ಧಕ್ಯದಲ್ಲಿ ಹೆಂಡತಿ ಮಕ್ಕಳು ತೊರೆದರು. ಹೀಗೆ ಸಂಸಾರದ ಜಂಜಡದಲ್ಲಿ ತಮ್ಮ ಸೇವೆ ದೊರೆಯಲಿಲ್ಲ. ಈಗ ತಮ್ಮ ದಿವ್ಯಾನುಗ್ರಹದಿಂದ ಸೇವಾಭಾಗ್ಯ ದೊರಕಿದೆ ಎಂದು ಸ್ತುತಿಸಿದನು. ಶ್ರೀ ಗುರುಗಳು ನಂದೀಶನ ಸ್ತೋತ್ರಕ್ಕೆ ಮೆಚ್ಚಿ ಅವನನ್ನು ಕದೀಶ್ವರ ಎಂದು ಅನುಗ್ರಹಿಸಿದರು. ನಂದಿಯ ಶ್ವೇತ ಕುಷ್ಠರೋಗವು ಸಂಪೂರ್ಣವಾಗಿ ಗುಣವಾಯಿತು. ಆತನು ಗುರುಗಳ ಸೇವಾ ನಿರತನಾಗಿ ಗಾಣಿಗಾಪುರದಲ್ಲಿಯೇ ನಿಂತನು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 45ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 46. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿದ್ಧ ಪುರುಷರು ನಾಮಧಾರಕನಿಗೆ ಶ್ರೀ ಗುರುಚರಿತ್ರೆಯನ್ನು ಹೇಳಲು ಉಪಕ್ರಮಿಸಿದರು. ಇಪ್ಪರಗಿ ಗ್ರಾಮಸ್ಥರು ಶ್ರೀ ಗುರುಗಳನ್ನು ಒಮ್ಮೆ ತಮ್ಮ ಊರಿಗೆ ಭಿಕ್ಷೆಗೆ ಆಮಂತ್ರಿಸಿದರು. ಆ ಊರಿನಲ್ಲಿ ಕಲ್ಲೇಶ್ವರನೆಂಬ ಶಿವದೇವಾಲಯವಿತ್ತು. ಅಲ್ಲಿ ನರಹರಿ ಎಂಬಾತನು ನಿತ್ಯವೂ ಭಕ್ತಿಯಿಂದ ಶಿವಪೂಜೆಯನ್ನು ಮಾಡುತ್ತಿದ್ದನು. ಆತನು ಕವಿಯೂ ಆಗಿದ್ದನು. ಭಕ್ತರು ಆತನ ಬಳಿ ಹೋಗಿ, ನೀನು ಶ್ರೀ ಗುರುಗಳ ಮೇಲೆ ಸ್ತೋತ್ರ ರೂಪವಾಗಿ ಪದ್ಯಗಳನ್ನು ರಚಿಸು ಎಂದು ಕೋರಿದರು. ನರಹರಿಯು, ಸ್ವಾಮಿ, ನಾನು ಕಲ್ಲೇಶ್ವರನ ಹೊರತು ಬೇರಾವ ದೇವರನ್ನು ಸ್ತುತಿಸಲಾರೆ. ನನ್ನ ಕವಿತೆ ಆತನಿಗೆ ಅರ್ಪಿತವಾಗಿದೆ ಎಂದು ಹೇಳಿಬಿಟ್ಟನು. ನಂತರ ಆತನು ದೇವಾಲಯದಲ್ಲಿ ಶಿವನನ್ನು ಪೂಜಿಸಿ ಅಲ್ಲಿಯೇ ಪ್ರಾಂಗಣದಲ್ಲೇ ನಿದ್ರಿಸಿದನು. ಆತನ ಕನಸಿನಲ್ಲಿ ಶ್ರೀ ಗುರುಗಳು ಕಾಣಿಸಿಕೊಂಡು ಶಿವಲಿಂಗದಲ್ಲಿ ಇರುವಂತೆ ದರ್ಶನ ನೀಡಿದರು. ನಸುನಗುತ್ತಾ, ಮನುಷ್ಯರಲ್ಲಿ ಭಕ್ತಿ ಇಲ್ಲದವನು ನನ್ನನ್ನೇಕೆ ಪೂಜಿಸುವೆ ಎಂದಾಯಿತು. ಕೂಡಲೇ ಆತನಿಗೆ ಶ್ರೀ ನೃಸಿಂಹ ಸರಸ್ವತಿ ಸ್ವಾಮಿಗಳು ತ್ರಿಮೂರ್ತಿ ಅವತಾರಿಗಳು. ಅವರನ್ನು ಸ್ತೋತ್ರ ಮಾಡಲು ನಿರಾಕರಿಸಿ ತಪ್ಪು ಮಾಡಿದನೆಲ್ಲ ಕೂಡಲೇ ಅವರ ದರ್ಶನ ಪಡೆಯಬೇಕು ಎಂದು ಎನಿಸಿತು. ಮಾರನೆಯ ದಿನ ಆತನು ಶ್ರೀ ಗುರುಗಳ ಬಳಿಗೆ ಬಂದನು. ಹೇ ಗುರುದೇವ, ಕೃಪೆ ಮಾಡಿ ನನ್ನ ಅಜ್ಞಾನವನ್ನು ಕ್ಷಮಿಸಿ. ನೀವೇ ಶಿವಸ್ವರೂಪಿಯು, ವಿಶ್ವಕ್ಕೆ ಆಧಾರ ನೀವೇ ಆಗಿದ್ದೀರಿ. ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ನನ್ನನ್ನು ಉದ್ಧರಿಸಿ ಎಂದು ಬೇಡಿದನು. ಆಗ ಶ್ರೀ ಗುರುಗಳು, ನೀನು ಮಾನವ ಮಾತ್ರರನ್ನು ಪೂಜಿಸುವುದಿಲ್ಲವೆಂದು ಶಪಥ ಮಾಡಿದ್ದೆಯಲ್ಲ, ಈಗ ನಮ್ಮಲ್ಲಿ ಭಕ್ತಿ ಹೇಗೆ ಉಂಟಾಯಿತು ಎಂದರು. ನರಹರಿಯು ತಾನು ಶಿವಲಿಂಗದ ಸ್ಥಾನದಲ್ಲಿ ಶ್ರೀ ಗುರುಗಳನ್ನು ಕಂಡ ಪ್ರಸಂಗವನ್ನು ಹೇಳಿದನು. ಈಗಾಗಲೇ ಶಿವಲಿಂಗ ರೂಪದಲ್ಲಿ ತಾನು ಪೂಜಿಸಿದ್ದಾಗಿಯೂ ಹೇಳಿದನು. ಶ್ರೀ ಗುರುಗಳು, ನರಹರಿ,
ನೀನು ಶಿವಪೂಜೆಯನ್ನು ತಪ್ಪಿಸದೆ ಮಾಡು. ಭಗವಂತನ ಪೂಜೆಗಿಂತ ಉತ್ತಮ ಬೇರೊಂದಿಲ್ಲ ಎಂದರು. ನರಹರಿಯು, ಸ್ವಾಮಿ, ತಾವು ಪ್ರತ್ಯಕ್ಷ ಶಿವಸ್ವರೂಪಿಯಾಗಿರುವಾಗ ನಿಮ್ಮನ್ನು ಬಿಟ್ಟು ಶಿವಲಿಂಗವನ್ನು ಪೂಜಿಸುವ ಅಗತ್ಯವೇನಿದೆ? ಇನ್ನು ಮೇಲೆ ನಾನು ತಮ್ಮನ್ನೇ ಪೂಜಿಸುತ್ತೇನೆ. ಕೃಪೆ ಮಾಡಿ ತಮ್ಮ ಸೇವಾಭಾಗ್ಯ ಕರುಣಿಸಿ ಎಂದು ಬೇಡಿ ಶ್ರೀ ಗುರು ಸನ್ನಿಧಿಯಲ್ಲೇ ಇರತೊಡಗಿದನು. ಶ್ರೀ ಗುರು ಸ್ತೋತ್ರ ರೂಪವಾದ ಅನೇಕ ಪದ್ಯಗಳನ್ನು ರಚಿಸಿದನು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 46ನೆಯ ಅಧ್ಯಾಯವು ಸಂಪೂರ್ಣವಾಯಿತು.